ಹ್ಮ್ ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಈ ಒಂದು ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನಾಗತ್ತೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಜನ್ಮಕಾಲದಿಂದ 2ನೇ ಮನೆಯಲ್ಲಿ ಗುರು ಆಗೋದಕ್ಕೋಸ್ಕರವಾಗಿ ಗುರು ಒಳ್ಳೇದು ಮಾಡ್ತಕ್ಕಂಥದ್ದಾಗತ್ತೆ. ಮತ್ತೆ ಗುರುವಿನಿಂದಾಗಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಯಾಕಂದ್ರೆ ಗುರುಬಲ ಇದೆ. ಯಾರಿಗೆ ಮದುವೆ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ. ಆದಷ್ಟು ಬೇಗ ಮದುವೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ನಿಮ್ಮ ಜೀವನ ಸೆಟ್ಲ್ ಮಾಡ್ಕೋಬಹುದು. ಆಮೇಲೆ ಯಾವುದೇ ಉದ್ಯೋಗದಲ್ಲಿ ಬಡ್ತಿ ಆಗ್ತಕ್ಕಂಥದ್ದು, ಯಾವುದೇ ಕೆಲಸದಲ್ಲಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿ ಆಗ್ತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯಲ್ಲಿ ಸಮಾಧಾನ ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಮೇಷರಾಶಿಯವರು ಸಂತೋಷವಾಗಿ ಆನಂದವಾಗಿರತಕ್ಕಂಥ ರೀತಿಯಲ್ಲಿ ಆನಂದವಾಗಿ ಇರಬಹುದು. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಆದರೆ ಜನ್ಮಕಾಲದಲ್ಲಿ ಅಥವಾ ಈಗ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ 12ನೇ ಮನೆಯಲ್ಲಿ ಅಂದ್ರೆ ಈ ಹಿಂದಿನ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ದಾನೆ. ಆ ರಾಹು ಆಗೋದಕ್ಕೋಸ್ಕರವಾಗಿ ಸ್ವಲ್ಪ ಭಯ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಹತ್ತಿರತಕ್ಕಂಥ ಯಾವ ದೇವಿ ಸಂಬಂಧವಾಗಿದ್ದ ದೇವಸ್ಥಾನದಲ್ಲಿ ಆರಾಧನೆ ಮಾಡ್ಕೊಂಡು ಹೋಗಿ. ಎಲ್ಲ ರೀತಿಯಲ್ಲಿ ಖಂಡಿತ ಒಳ್ಳೇದಾಗತ್ತೆ. ರಾಹು ಅಂದ್ಕೊಳ್ಳೆ ಭಯ, ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಆಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ. ಯಾವುದೇ ರೀತಿಯಾದ ಕೆಲಸವನ್ನು ಮಾಡಬೇಕಾದ್ರೆ ಸಮಾಧಾನವಾಗಿ ಹೋದರೆ ಖಂಡಿತವಾಗಿಯೂ ಒಳ್ಳೇದಾಗತ್ತೆ. ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರೂ ಒಂದು ದುರ್ಗಿ ದೇವಸ್ಥಾನಕ್ಕೆ ಹೋಗಿ ಬರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ತಿಂಗಳಲ್ಲಿ ಒಂದು 2 ದಿವಸ ಆದರೂ ದೇವರ ಹತ್ರ ಹೋಗೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾಕಂದ್ರೆ ದೇವರಿದ್ರೆ ಎಲ್ಲದೂ ಕೂಡ. ಅದಕ್ಕೋಸ್ಕರ ದೇವರ ನಂಬಿದ್ರೆ ಯಾವತ್ತೂ ಒಳ್ಳೇದಾಗತ್ತೆ. ದೇವರ ನಂಬಿ ಯಾವ್ದು ಗುರುವ ನಂಬಿ ಯಾವತ್ತು ಕೆಟ್ಟವರಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರವಾಗಿ ಆ ಒಂದು ದೇವತಾ ಆರಾಧನೆ ಮಾಡ್ಕೊಂಡು ಹೋಗಿ. ಖಂಡಿತವಾಗಿ ಒಳ್ಳೇದಾಗತ್ತೆ. ಹೆಚ್ಚಿನ ವಿಶೇಷತೆ ಬೇಕು, ಹೆಚ್ಚಿನ ಸಮಾಚಾರ ಏನಾದ್ರು ಬೇಕು ಅಂದ್ರೆ ನೇರವಾಗಿ ಸಂಪರ್ಕ ಮಾಡಿ. ಒಳ್ಳೇದಾಗಲಿ.